ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಿ. ಎಲ್ಲರಿಗೂ ನಮಸ್ಕಾರ. ಧರ್ಮವಾಹಿನಿ ಚಾನಲ್ಗೆ ಎಲ್ಲರಿಗೂ ಕೂಡ ಸುಸ್ವಾಗತ. ಈ ದಿವಸ ನಾವು ಒಂದು ಸುಂದರವಾದಂತಹ ಕಥೆಯನ್ನು ನಾವು ಕೇಳೋಣ. ಪ್ರಸ್ತುತ ನಾವು ಜಗತ್ತಿನಲ್ಲಿ ಹೇಗೆ ಬಾಳ್ತಾ ಇದ್ದೀವಿ ಎನ್ನುವುದನ್ನು ವೇದವ್ಯಾಸ ದೇವರು ಒಂದು ಸುಂದರವಾದಂತಹ ಕಥೆಯ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲ ಕಂಡಿರ್ತಕ್ಕಂತಹದ್ದು ರಾಮರಾಜ್ಯ. ರಾಮರಾಜ್ಯದಲ್ಲಿ ಜನರೆಲ್ಲ ಹೇಗಿದ್ದರು ಅಂತ ಹೇಳಿದರೆ, ದಶರಥ ಮಹಾರಾಜ ಒಮ್ಮೆ ಎಲ್ಲ ಊರಿನ ಪ್ರಜೆಗಳನ್ನು, ಮಂತ್ರಿಗಳನ್ನು, ನೆರೆಹೊರೆಯವರನ್ನು ಎಲ್ಲರನ್ನ ಕರೆಸಿ ಶ್ರೀರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅವನು ಒಂದೇ ಒಂದು ಉದ್ಘೋಷಣೆ ಮಾಡಿ ಮುಗಿಸುವಷ್ಟರಲ್ಲಿಯೇ ಅಲ್ಲಿದ್ದಂತಹ ಜನರೆಲ್ಲರ ಭಾವ ಹೇಗಿತ್ತು ಅಂತ ಹೇಳಿದರೆ, ಅವರ ಕೂದಲುಗಳೆಲ್ಲವೂ ಕೂಡ ನಿಮಿರಿ ನಿಂತಿದೆ, ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ. ಅವರು ಜನಗಳು ಹೇಳಿದಂತಹ ಮಾತು ಏನು ಅಂತ ಹೇಳಿದರೆ, ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ನಮ್ಮ ಪರವಾಗಿ ದೇವರಲ್ಲಿ ನಾವು ಯಾವತ್ತೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ತಾ ಇರಲಿಲ್ಲ. ನಮ್ಮ ಸಂಕಲ್ಪ ಏನಾಗಿತ್ತು ಅಂತ ಹೇಳಿದರೆ, ಯಾವಾಗ ಶ್ರೀರಾಮಚಂದ್ರ ಈ ಪಟ್ಟಣದ ರಾಜನಾಗ್ತಾನೆ ಅಂತ ಪ್ರತಿದಿನ ದೇವರಲ್ಲಿ ನಾವು ಬೇಡಿಕೊಳ್ತಾ ಇದ್ವಿ. ಇಷ್ಟು ದಿನ ನಾವು ಬೇಡಿಕೊಂಡದ್ದು ಅದು ಕಾರ್ಯರೂಪಕ್ಕೆ ಈಗ ದಶರಥ ತರ್ತಾ ಇದ್ದಾನೆ ಅಂತ. ಹೀಗೆ ರಾಮರಾಜ್ಯವನ್ನು ಕಂಡಿರ್ತಕ್ಕಂತಹ ನಾವು ಪ್ರಸ್ತುತ ಈಗಿನ ರಾಜ್ಯ ಹೇಗಾಗಿದೆ, ಈಗಿನ ನಾಯಕತ್ವ ಹೇಗಿದೆ ಎಂಬುದನ್ನು ಆಗಲೇ ವೇದವ್ಯಾಸ ದೇವರು ನಮಗೆ ಒಂದು ಸುಂದರವಾದಂತಹ ಕಥೆಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆ ಕೌರವ ಪಾಂಡವರಿಗೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂತ ಹೇಳಿದರೆ, ಸಂಜಯನ ಮೂಲಕ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ಆಗ ಧೃತರಾಷ್ಟ್ರನಿಗೆ ಬಹಳ ವೇದನೆಯಾಗಲಿಕ್ಕೆ ಶುರುವಾಗುತ್ತೆ, ಭಯ ಆಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ನನ್ನ ಮಕ್ಕಳು ಸೋಲ್ತಾ ಇದ್ದಾರೆ ಅಂತ. ಆಗ ಅವರಲ್ಲಿ ಒಬ್ಬ ವಿಶೇಷವಾದಂತಹ ಮಂತ್ರಿ ಇರ್ತಾನೆ, ಕಣಿಕ ಅಂತ. ಆ ಕಣಿಕ ಮಂತ್ರಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವನ ಜೀವನದುದ್ದಕ್ಕೂ ಯಾವತ್ತೂ ಕೂಡ ಒಳ್ಳೆಯ ನೀತಿಯನ್ನು ಬೋಧಿಸಿದ್ದೇ ಇಲ್ಲ, ಯಾವಾಗಲೂ ಕೂಡ ದುರ್ನೀತಿಯನ್ನೇ ಬೋಧಿಸ್ತಾ ಇದ್ದ. ಆಗ ಅವನನ್ನು ಕರೆದು ಆ ಧೃತರಾಷ್ಟ್ರ ತನ್ನ ನೋವನ್ನು ತೋಡಿಕೊಂಡಾಗ ಆಗ ಕಣಿಕ ಹೇಳುವಂತಹ ಧೈರ್ಯ ತುಂಬ್ತಾ ಇದ್ದಾನೆ. ಯಾರಿಗೆ ಅಂತ ಹೇಳಿದರೆ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ, ಹೆದರಬೇಡ, ನಮಗೆ ಖಂಡಿತ ಜಯವಾಗತ್ತೆ. ಹೇಗೆ ಜಯವಾಗತ್ತೆ ಅಂತ ಹೇಳಿದರೆ, ನಾನು ನಿನಗೆ ಒಂದು ಸುಂದರವಾದಂತಹ ಕಥೆಯನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಡಿನಲ್ಲಿ ನರಿ ವಾಸ ಮಾಡ್ತಾ ಇತ್ತು. ಆ ನರಿಯ ಜೊತೆಗೆ ಹುಲಿ, ಇಲಿ, ಮುಂಗಸಿ, ತೋಳ 4 ಜನ ಸ್ನೇಹಿತರು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದರು. ಆದರೆ ನರಿಗೆ ಒಂದು ಆಸೆ ಇತ್ತು. ಏನು ಅಂತ ಹೇಳಿದರೆ, ಅದೇ ಕಾಡಿನಲ್ಲಿ ದಷ್ಟಪುಷ್ಟವಾದಂತಹ ಒಂದು ಸುಂದರವಾದಂತಹ ಜಿಂಕೆ, ಆ ಜಿಂಕೆಯನ್ನು ತಿನ್ನಬೇಕು ಅನ್ನುವಂತಹ ಆಸೆ ನರಿಗೆ ಇತ್ತು. ಆದರೆ ನರಿ ಏನು ಮಾಡ್ತು ಅಂತ ಹೇಳಿದರೆ, ತನ್ನ ಕೆಲಸವನ್ನು ಸಾಧಿಸಲಿಕ್ಕೆ ಅಷ್ಟು ಸಾಮರ್ಥ್ಯ ಅದಕ್ಕಿರಲಿಲ್ಲ. ಹಾಗಾಗಿ ತನ್ನ ಎಲ್ಲ ಸ್ನೇಹಿತರನ್ನು ಸೇರಿಸಿಕೊಂಡು ಒಂದು ಉಪಾಯವನ್ನು ಮಾಡಿ ಆ ತನ್ನ ಕಾರ್ಯವನ್ನು ಸಾಧನೆ ಮಾಡಿಕೊಳ್ತು. ಅದು ಹೇಗಿದೆ ಎನ್ನುವುದನ್ನು ನಾನು ನಿಮಗೆ ಹೇಳ್ತೇನೆ ಕೇಳಿ ಎಂಬುದಾಗಿ ಕಣಿಕ ಮಂತ್ರಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಒಮ್ಮೆ ನರಿ ಏನು ಮಾಡ್ತು ಅಂತ ಹೇಳಿದ್ರೆ, ಆ ಜಿಂಕೆಯನ್ನು ನೋಡಿ ತನ್ನ ಎಲ್ಲ ಸ್ನೇಹಿತರನ್ನು ಕರೆದು, ಸುಂದರವಾದ ಜಿಂಕೆ, ಒಳ್ಳೆಯ ಆಹಾರ, ಇದನ್ನು ನಾವು ಸೇವನೆ ಮಾಡಲೇಬೇಕು ಅಂತ. ಆದರೆ ನಾವು ಆಕ್ರಮಣ ಮಾಡಲಿಕ್ಕೆ ಹೋದಾಗ ಹೇಗಾದರೂ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಉಪಾಯದಿಂದ ಇದನ್ನು ಕೊಲ್ಲಬೇಕು ಅಂತ ಹೇಳಿದಾಗ ಆ ನರಿಯೇ ಒಂದು ಉಪಾಯವನ್ನು ಹೇಳ್ತಾ ಇದೆ. ರಾತ್ರಿ ಮಲಗಿದಾಗ ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ಜಿಂಕೆ ಮಲಗಿದಾಗ ಇಲಿಯು ಹೋಗಿ ಅದರ ಕಾಲುಗಳನ್ನು ಕಚ್ಚಿಬಿಡಲಿ. ಕಚ್ಚಿದ ನಂತರದಲ್ಲಿ ಅದಕ್ಕೆ ಆಕ್ರಮಣ ಮಾಡಿದಾಗ ಅದರ ಓಡಲಿಕ್ಕೆ ಆಗಲ್ಲ, ಅದರ ಮೇಲೆ ಹುಲಿ ಆಕ್ರಮಣ ಮಾಡಲಿ. ಅದಾದ ನಂತರದಲ್ಲಿ ನಾವೆಲ್ಲವೂ ಕೂಡ ಸೇವನೆ ಮಾಡೋಣ ಅಂತ ಅವರು ಉಪಾಯ ಮಾಡಿದ ಹಾಗೆ ಒಂದು ದಿನ ಏನಾಯಿತು ಅಂತ ಹೇಳಿದರೆ, ಜಿಂಕೆ ಮಲಗಿದಾಗ ಇಲಿಯು ಹೋಗಿ ಅದರ ಕಾಲುಗಳನ್ನು ಕಚ್ಚಿತು. ಕಚ್ಚಿದಾಗ ಹುಲಿ ಆಕ್ರಮಣ ಮಾಡಿದಾಗ ಜಿಂಕೆಯ ಅಸಹಾಯಕತೆಗೆ ತನ್ನ ಪ್ರಾಣವನ್ನು ಅದು ಕಳೆದುಕೊಳ್ಳುತ್ತು. ಎಲ್ಲರೂ ಕೂಡ ಇನ್ನೇನು ಅದನ್ನು ತಿನ್ನಬೇಕು ಅಂತ ಹೋಗ್ತಾ ಇದ್ದಾರೆ. ಆಗ ಆ ನರಿ ಹೇಳ್ತು, ನಿಲ್ಲಿ ನಿಲ್ಲಿ ನಿಲ್ಲಿ, ನಾವೊಂದು ಸುಂದರವಾದಂಥ ಆಹಾರ ನಮಗೆ ಸಿಕ್ಕಿದೆ ಬಹಳ ದಿವಸಗಳ ಮೇಲೆ, ಹಾಗಾಗಿ ನಾವು ಇದನ್ನು ಬಹಳ ಶುಭ್ರವಾಗಿ ತಿನ್ನಬೇಕು. ನಾನು ಇಲ್ಲಿ ಕಾಯ್ತಾ ಇರ್ತೇನೆ, ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನೀವೆಲ್ಲ ಬಂದ ಮೇಲೆ ನಾನು ಸ್ನಾನ ಮಾಡಿ ಬರ್ತೇನೆ, ನಂತರದಲ್ಲಿ ಈ ಒಂದು ಆಹಾರವನ್ನು ಸೇವನೆ ಮಾಡೋಣ ಅಂತ ಆಗ ನರಿ ಹೇಳುತ್ತೆ. ಹೇಳಿದಾಗ ಆ ನರಿಯ ಮಾತನ್ನು ಕೇಳಿ ಆ ಎಲ್ಲ 4 ಜನ ಸ್ನೇಹಿತರು ಹೋಗ್ತಾರೆ. ಹೋದಾಗ
ಮೊದಲಿಗೆ ಸ್ನಾನ ಮಾಡಿಕೊಂಡು ಹುಲಿ ಬರುತ್ತೆ. ಹುಲಿ ಬರಬೇಕಾದ್ರೆ ಆ ನರಿ ನಾಟಕವನ್ನು ಮಾಡ್ತಾ ಇರುತ್ತೆ. ಬಹಳ ಬೇಸರಗೊಂಡು ಅದು ಹೇಳ್ತಾ ಇರುತ್ತೆ. ಅದನ್ನು ನೋಡಿ ಹುಲಿ ಕೇಳ್ತಾ ಇದೆ, ಯಾಕೆ ಹೊಟ್ಟೆ ಹಸುವಾಗಿದೆ, ಯಾಕೆ ಈ ಥರ ಬೇಸರದಲ್ಲಿ ಇದ್ದೀಯಾ ಅಂತ ಕೇಳಿದಾಗ, ಇಲ್ಲ ಏನಾಯಿತು ಅಂತ ಹೇಳಿದ್ರೆ, ನೀವೆಲ್ಲ ಹೋದ್ಮೇಲೆ ಇಲಿ ಬಂದು ಏನು ಹೇಳ್ತು ಅಂತ ಹೇಳಿದ್ರೆ, ಈ ಕಾಡಿನಲ್ಲಿ ಇಂತಹ ದೊಡ್ಡ ಕ್ರೂರ ಪ್ರಾಣಿಯಾಗಿದ್ದರೂ ಕೂಡ ಆ ಹುಲಿ ಬೇಟೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅದಕ್ಕೆ. ನಾನು ಕಚ್ಚಿ ಬಿಟ್ಟಂತಹ ಎಂಜಲನ್ನು ಅದು ತಿನ್ನಲಿಕ್ಕೆ ಬಯಸ್ತಾ ಇದೆ ಅಂತ ಹೇಳಿದಾಗ, ಅದರ ಮಾತನ್ನು ಕೇಳಿ ಕೋಪಗೊಂಡ ಹುಲಿ, ನಾನೇ ಸ್ವತಂತ್ರವಾಗಿ ಬೇಟೆಯಾಡಿ ತಿಂತೇನೆ, ಇದರ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅದು ಹೋಗಿಬಿಡುತ್ತೆ. ಹೋದ ನಂತರದಲ್ಲಿ ಅಲ್ಲಿಗೇನಾಗತ್ತೆ ಅಂತ ಹೇಳಿದರೆ ಇಲಿ ಬರುತ್ತೆ. ಇಲಿ ಬಂದ ಮೇಲೆ ಆ ಇಲಿಯನ್ನೂ ಕೂಡ ಬಹಳ ಉಪಾಯದಿಂದ ಆ ನರಿ ಓಡಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಏನು ಅಂತ ಹೇಳಿದರೆ, ಅದು ಭಯಗೊಂಡಿರುವಂತೆ ನಾಟಕವನ್ನು ಮಾಡ್ತಾ ಇದೆ. ಅದನ್ನು ನೋಡಿ ಇಲಿ ಕೇಳುತ್ತೆ, ಯಾಕೋ ಭಯ ಪಡ್ತಾ ಇದೆಯಾ ಅಂತ. ನನಗೆ ಬಹಳ ಭಯ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಈಗ ತಾನೇ ಮುಂಗ್ಸಿ ಬಂದಿತ್ತು, ನನಗೆ ಜಿಂಕೆಯ ಮಾಂಸ ಅಂದರೆ ಇಷ್ಟ ಇಲ್ಲ, ಇಲಿಯನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಹುಡುಕ್ತಾ ಇದೆ ಅಂತ ಹೇಳಿದ ತಕ್ಷಣವೇ ಆ ಇಲಿ ಅಲ್ಲೇ ಇದ್ದಂತಹ ಬಿಲದಲ್ಲಿ ಓಡಿ ಹೋಗಿ ಅವತುಕೊಂಡು ಬಿಡುತ್ತೆ. ಅವತುಕೊಂಡ ಮೇಲೆ ಆಮೇಲೆ ಆ ನಂತರದಲ್ಲಿ ತೋಳ ಬರುತ್ತೆ. ತೋಳ ಬಂದ ಮೇಲೆ ಆಗ ಅದು ಹೇಳುತ್ತೆ, ಅದು ನರಿ ಹೇಳುತ್ತೆ ಏನು ಅಂತ ಹೇಳಿದರೆ, ಹೇ ತೋಳವೇ, ಹುಲಿಗೆ ಏನಾಗಿದೆ ಅಂತ ಹೇಳಿದರೆ ಈ ಜಿಂಕೆಯ ಮಾಂಸ ಇಷ್ಟ ಇಲ್ಲ, ಅದು ತೋಳವನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಹೆಂಡತಿಯನ್ನು ಕರ್ಕೊಂಡು ಮರಲಿಕ್ಕೆ ಹೋಗಿದೆ. ಅವರಿಬ್ಬರು ಸೇರಿಕೊಂಡು ನಿನ್ನನ್ನು ತಕ್ಷಣದಲ್ಲೇ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನೀನು ನನ್ನ ಆಪ್ತ ಮಿತ್ರ ಅಂತ ನಾನು ಇದೆಲ್ಲ ಹೇಳಿದೆ, ನೋಡಿ ನೀನು ಯೋಚನೆ ಮಾಡು ಅಂತ ಹೇಳಿದ ತಕ್ಷಣವೇ ಬದುಕೊಂಡ್ರೆ ಸಾಕು ಅಂತ ಆ ತೋಳವು ಹೋಗಿಬಿಡುತ್ತೆ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮುಂಗಸಿ ಬರುತ್ತೆ. ಮುಂಗಸಿ ಬಂದ ಮೇಲೆ ಹೇಳುತ್ತೆ, ಆಗ ನರಿ ಹೇಳುತ್ತೆ, ನೋಡು ಈಗಾಗಲೇ 3 ಜನ ಹುಲಿ, ಇಲಿ ಮತ್ತು ತೋಳ ಬಂದರು, ಒಂದು ಪಂದ್ಯವನ್ನು ಆಡಿದ್ವಿ ನಾವು. ಏನು ಅಂತ ಹೇಳಿದ್ರೆ, ಇದು ತಿನ್ನೋದಾದರೆ ಎಲ್ಲ ಸವಿಯನ್ನು ಒಬ್ಬರೇ ತಿಂದರೆ ಚೆನ್ನಾಗಿರುತ್ತೆ, ಹಾಗಾಗಿ ಒಬ್ಬೊಬ್ಬರ ಜೊತೆಗೆ ಫೈಟಿಂಗ್ ಮಾಡೋದು, ಆ ಫೈಟಿಂಗ್ ಅಂದರೆ ಯುದ್ಧವನ್ನು ಮಾಡಿದಾಗ ಅದರಲ್ಲಿ ಯಾರು ಗೆಲ್ತಾರೋ ಅದು ಸಂಪೂರ್ಣ ಆಹಾರ ಅವರಿಗೆ ಅಂತ. ಆಗ ಮುಂಗಸಿ ಯೋಚನೆಯನ್ನು ಮಾಡುತ್ತೆ, ಹುಲಿ ಮತ್ತು ತೋಳವನ್ನೇ ಸೋಲಿಸಿದಂತಹ ಈ ನರಿ ನನ್ನನ್ನು ಬಿಡುತ್ತಾ, ಯುದ್ಧವೇ ಬೇಡ, ಆಹಾರವೂ ಬೇಡ, ನೀನೇ ಅದನ್ನು ಸ್ವೀಕಾರ ಮಾಡು ಅಂತ ಹೇಳಿ ಹೋಗಿಬಿಡುತ್ತೆ. ಹೀಗೆ ನರಿ ತನ್ನ ಕೈಯಲ್ಲಿ ಸಾಮರ್ಥ್ಯವಿಲ್ಲದಂತಹ ಕೆಲಸವನ್ನು ತನ್ನೆಲ್ಲ ಸ್ನೇಹಿತರನ್ನು ಕೂಡಿಸಿಕೊಂಡು ತನ್ನ ಕಾರ್ಯವನ್ನು ಸಾಧನೆಯನ್ನು ಮಾಡಿ ಆ ಜಿಂಕೆಯನ್ನು ಅದು ಸ್ವೀಕಾರ ಮಾಡುತ್ತೆ. ಈ ಒಂದು ನೀತಿಯನ್ನು ಕಣಿಕ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಹೇಗೆ ಆ ನರಿ ಉಪಾಯದಿಂದ, ಮೋಸದಿಂದ ಅದನ್ನೆಲ್ಲವನ್ನು ಕೂಡ ತನ್ನ ಕಾರ್ಯ ಸಾಧನೆ ಮಾಡಿಕೊಳ್ಳುತ್ತೋ, ಹಾಗೆ ನಾವು ಕೂಡ ಇದೇ ರೀತಿಯಾದಂತಹ ಅನೇಕ ದುರ್ನೀತಿಗಳಿಂದ ನಾವು ಪಾಂಡವರನ್ನು ಖಂಡಿತವಾಗಿ ಯುದ್ಧದಲ್ಲಿ ಸೋಲಿಸಬಹುದು ಅಂತ ಹೇಳಿದಾಗ, ದೃಷ್ಟಿಯಿಂದಲೂ ಮತ್ತು ಮತಿಯಿಂದಲೂ ಕೂಡ ಹೀನನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಆಗ ಪುನಃ ಧೈರ್ಯ ಬರುತ್ತೆ. ಅಂದರೆ ಪ್ರಸ್ತುತ ಏನಾಗಿದೆ ಅಂತ ಹೇಳಿದರೆ, ಈ ಕಾಲದಲ್ಲಿಯೂ ಕೂಡ ನಾಯಕತ್ವವು ಕೂಡ ಇದೇ ರೀತಿಯಾಗಿದೆ. ತಮ್ಮ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಮಾರ್ಗವನ್ನು ಹುಡುಕ್ತಾ ಇಲ್ಲ ಹೊರತು, ನರಿಯ ಬುದ್ಧಿ ಹೇಗಿದೆಯೋ ಅದೇ ರೀತಿಯಾದಂತಹ ಬುದ್ಧಿಯನ್ನು, ದುರ್ಮಾರ್ಗಗಳನ್ನು ಹಿಡಿದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಇದು ಈ ಕಲಿಯುಗದಲ್ಲಿ ನಡೀತಾ ಇರುತ್ತೆ ಎನ್ನುವುದನ್ನು ಹಿಂದೆಯೇ ವೇದವ್ಯಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಈ ಒಂದು ಬುದ್ಧಿಯನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿಕೊಂಡಾಗ ನಮ್ಮ ಎಲ್ಲ ಕಾರ್ಯವೂ ಕೂಡ ಬಹಳ ಉತ್ತಮವಾಗತ್ತೆ ಎನ್ನುವುದು ಈ ಒಂದು ಕಥೆಯ ಸಂದೇಶ. ಹಾಗಾಗಿ ನಾವು ಕೂಡ ಏನು ಅಂತ ಹೇಳಿದರೆ, ಆ ನರಿಯ ಥರ ದುರ್ಬುದ್ಧಿ ತುಂಬಿಕೊಳ್ಳದೇನೆ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡೋಣ, ಇದರಿಂದ ಭಗವಂತನ ಅನುಗ್ರಹ ಆಗುತ್ತೆ ಎಂಬುದಾಗಿ ಆ ವೇದವ್ಯಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು.